ಲಕ್ಷ್ಮಿ ಮತ್ತು ಲೋಕೇಶ್ ಅವರು ತಮ್ಮ ಪುಟ್ಟ ದಿನಸಿ ಅಂಗಡಿಯ ಮುಂದೆ ಕುಳಿತು ಹಳೆಯ ದಿನಗಳನ್ನು ನೆನಪಿಸಿಕೊಳ್ಳುತ್ತಿರುತ್ತಾರೆ. ಈ ಅಂಗಡಿಯೇ ಅವರ ಬದುಕಿನ ಆಧಾರ. ಲಕ್ಷ್ಮಿ: ಲೋಕೇಶ್, ನಿಮಗೆ ನೆನಪಿದೆಯಾ, ನಮ್ಮ ಮಗಳು ಶಮಿಕಾ ಹುಟ್ಟಿದ ಮೇಲೆ ನೀವು ಈ ಅಂಗಡಿಯನ್ನು ಆರಂಭಿಸಿದ್ದು. ಅವಳ ಮೇಲಿನ ಪ್ರೀತಿಗೆ ಇದಕ್ಕೆ ಅವಳ ಹೆಸರನ್ನೇ ಇಟ್ಟಿದ್ದೀರಿ. ಆದರೆ ಈಗ ಈ ಅಂಗಡಿಯನ್ನು ನಡೆಸಲು ನಿಮ್ಮಿಂದ ಆಗುತ್ತಿಲ್ಲವಲ್ಲ ಎಂದು ಯೋಚಿಸಿದರೆ ಸಂಕಟವಾಗುತ್ತದೆ ಎಂದು ಕಣ್ಣೀರು ಹಾಕುತ್ತಾರೆ. ಲೋಕೇಶ್: ಅಳ್ಬೇಡ ಲಕ್ಷ್ಮಿ, ಶಮಿಕಾ ನಮ್ಮ ಮೊದಲ ಮಗಳು. ಅವಳ ಅದೃಷ್ಟದಿಂದಲೇ ನಾವು ಈ ಮಟ್ಟಕ್ಕೆ ಬಂದಿದ್ದು. ಸದ್ಯಕ್ಕೆ ಹೇಗಾದರೂ ಮಾಡಿ ಈ ಅಂಗಡಿಯನ್ನು ಉಳಿಸಿಕೊಳ್ಳಲು ನಾನು ಪ್ರಯತ್ನ ಪಡ್ತೇನೆ. ತಮ್ಮ ಮಗಳಿಗಾಗಿ ತಾವು ಬರೆದಿದ್ದ ಹಳೆಯ ಹಾಡನ್ನು ಇಬ್ಬರು ನೆನಪಿಸಿಕೊಂಡು ಮೆಲ್ಲಗೆ ಹಾಡಲು ಶುರು ಮಾಡ್ತಾರೆ. ಅಷ್ಟರಲ್ಲಿ ಶಮಿಕಾ ಆಫೀಸ್ನಿಂದ ನೇರವಾಗಿ ಅಲ್ಲಿಗೆ ಬರುತ್ತಾಳೆ. ಅವಳ ಮುಖದಲ್ಲಿ ಸೋಲಿನ ಛಾಯೆ ಎದ್ದು ಕಾಣುತ್ತಿರುತ್ತದೆ. ಶಮಿಕಾ: ಅಪ್ಪ, ಅಮ್ಮ, ನನ್ನ ಪ್ರೊಫೆಷನಲ್ ಜೀವನ ಇಲ್ಲಿಗೆ ಮುಗಿಯಿತು ಅನಿಸುತ್ತೆ. ನಾನು ಸೋತ್ಬಿಟ್ಟೆ ಎಂದು ಬೇಸರದಿಂದ ಕುಳಿತುಕೊಳ್ಳುತ್ತಾಳೆ. ಲೋಕೇಶ್: ಯಾಕೆ ಮಗಳೇ ಹಾಗೆ ಹೇಳ್ತಿದ್ದೀಯ? ನಿನಗೆ ಅಷ್ಟು ಬೇಗ ಸೋಲೊಪ್ಪಿಕೊಳ್ಳುವ ಅಭ್ಯಾಸವಿಲ್ವಲ್ಲ? ಶಮಿಕಾ: ಇಲ್ಲ ಅಪ್ಪ, ಈ ಬಾರಿ ಪರಿಸ್ಥಿತಿ ಹಾಗಿಲ್ಲ. ನನ್ನ ಕೆಲಸದ ಬದುಕು ಕೊನೆಯ ಹಂತಕ್ಕೆ ಬಂದಿದೆ ಎಂದು ಹೇಳುತ್ತಿರುವಾಗಲೇ ಲಹರಿ ಅಲ್ಲಿಗೆ ಬರುತ್ತಾಳೆ. ಅವಳು ಇವರ ಮಾತುಗಳನ್ನು ಕೇಳಿಸಿಕೊಂಡಿರುತ್ತಾಳೆ. ಲಹರಿ: ಹೇ ಶಮಿಕಾ, ಅಷ್ಟು ಬೇಜಾರು ಮಾಡ್ಕೋಬೇಡ. ನಿನಗೆ ಬೇಕಿದ್ರೆ ನನ್ನ ಯೋಗ ಅಥವಾ ಮೆಡಿಟೇಷನ್ ಕ್ಲಾಸ್ಗೆ ಜಾಯಿನ್ ಆಗು. ನಿನ್ನ ಮನಸ್ಸನ್ನು ಹೇಗೆ ಶಾಂತವಾಗಿ ಇಟ್ಕೊಳ್ಬೇಕು ಎಂದು ನಾನು ಹೇಳಿಕೊಡ್ತೇನೆ. ಶಮಿಕಾ ಕೋಪದಿಂದ: ಲಹರಿ, ಸುಮ್ಮನೆ ನನ್ನನ್ನು ಚುಡಾಯಿಸಬೇಡ, ಇಲ್ಲಿಂದ ಹೋಗು ಈಗ. ಲಹರಿ: ಕಮಾನ್ ಶಮಿಕಾ, ನಾನೇನು ಫ್ರೀ ಆಗಿಲ್ಲ, ನನಗೂ ಸಿಕ್ಕಾಪಟ್ಟೆ ಕೆಲಸ ಇದೆ. ಸುಮ್ಮನೆ ನಿನ್ನ ಮಾತು ಕೇಳಿ ಒಂದು ಅಡ್ವೈಸ್ ಮಾಡಿದೆ ಅಷ್ಟೇ. ಓಕೆ ಬಾಯ್ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಲಕ್ಷ್ಮಿ: ಮಗಳೇ, ಲಹರಿ ಹೇಳಿದ ಹಾಗೆ ಅವಳ ಕ್ಲಾಸ್ಗೆ ಹೋಗಬಾರ್ದೆ? ನಿನ್ನ ಮನಸ್ಸು ಸ್ವಲ್ಪ ಫ್ರೀ ಆಗುತ್ತದೆ. ನೋಡು, ನಮ್ಮ ಸೈರಾ ಕೂಡ ಅವಳ ಜೊತೆ ಇದ್ದು ಈಗ ಈ ಆಫೀಸ್ನಲ್ಲೇ ಕೆಲಸ ಮಾಡುತ್ತಿದ್ದಾಳಲ್ಲವೇ? ಅವಳ ಸಹಾಯ ತಗೋ. ಸೈರಾಳ ಹೆಸರನ್ನು ಕೇಳಿದ ತಕ್ಷಣ ಶಮಿಕಾ ಅಮ್ಮ ಎಂದು ಆಶ್ಚರ್ಯದಿಂದ ಅವಳ ಮುಖ ನೋಡ್ತಾಳೆ. ಸೈರಾ ಮತ್ತು ತನ್ನ ನಡುವೆ ನಡೆಯುತ್ತಿರುವ ವೃತ್ತಿಪರ ಸಂಘರ್ಷದ ಬಗ್ಗೆ ತಾಯಿಗೆ ಏನೂ ತಿಳಿದಿಲ್ಲ ಎಂದು ಅವಳಿಗೆ ಅರ್ಥವಾಗುತ್ತದೆ. ಲಕ್ಷ್ಮಿ: ಇರು ಮಗಳೇ, ಟೆನ್ಷನ್ ಮಾಡ್ಕೋಬೇಡ, ನಿನಗೆ ಬಿಸಿ ಬಿಸಿ ಚಹಾ ಮಾಡಿಕೊಂಡು ಬರ್ತೀನಿ ಎಂದು ಒಳಗೆ ಹೋಗುತ್ತಾರೆ. ಲೋಕೇಶ್ ಅವರು ಶಮಿಕಾಳ ಪಕ್ಕ ಕುಳಿತು ಅವಳ ತಲೆ ಸವರುತ್ತಾ ಧೈರ್ಯ ತುಂಬಲು ಪ್ರಯತ್ನಿಸುತ್ತಾರೆ. ಕಾಡಿನ ದಟ್ಟವಾದ ಮರಗಳ ನಡುವೆ ನಡೆಯುತ್ತಿದ್ದಂತೆ ಸೈರಾಳಿಗೆ ಭಯ ಶುರುವಾಗುತ್ತೆ. ದಿಕ್ಕು ತಪ್ಪಿದ್ದೇವೆ ಎಂಬ ಆತಂಕದಲ್ಲಿ ಅವಳು ಆರೋಷ್ ಮೇಲೆ ರೇಗಲು ಶುರು ಮಾಡ್ತಾಳೆ. ಸೈರಾ: ಆರೋಷ್ ಸರ್, ನಾವು ದಾರಿ ತಪ್ಪಿದ್ದೇವೆ ಅಂತ ನಿಮಗೆ ಅರಿವಿದೆಯೇ? ನನಗೆ ದಿಕ್ಕುಗಳ ಬಗ್ಗೆ ಒಳ್ಳೆ ಜ್ಞಾನವಿದೆ ಅಂತ ಹೇಳಿದ್ರಲ್ಲ, ಅದರ ಅರ್ಥ ಇದೇನಾ? ನಾವು ಪೂರ್ತಿ ಕಳೆದು ಹೋಗಿದ್ದೇವೆ. ಆರುಷ್ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಮೌನವಾಗಿ ಮುಂದೆ ನಡೆಯುತ್ತಿರುತ್ತಾನೆ. ಸೈರಾ ಮಾತ್ರ ನಿಲ್ಲಿಸದೆ ಮಾತು ಮುಂದುವರಿಸುತ್ತಾಳೆ. ಸೈರಾ: ನೋಡಿ, ಯಾವುದೋ ಸರ್ಚ್ ಅಂಡ್ ರೆಸ್ಕ್ಯೂ ಟೀಮ್ ಬಂದು ಈ ಮರದ ಬುಡದಲ್ಲಿ ಬಿದ್ದಿರುವ ನಮ್ಮನ್ನು ಹುಡುಕಬೇಕಾದ ಪರಿಸ್ಥಿತಿ ಬರುತ್ತೆ ಅಷ್ಟೆ. ಇಲ್ಲೇ ಸಿಕ್ಕಿ ಹಾಕಿಕೊಂಡ್ರೆ ಊಟಕ್ಕೆ ಏನು ಮಾಡುವುದು, ಎಲ್ಲಿ ಮಲಗುವುದು ಎಂದು ಒಂದೇ ಸಮನೆ ಬಾಯಿ ಬಡಿದುಕೊಳ್ಳುತ್ತಿರುತ್ತಾಳೆ. ಆರುಷ್ ಒಮ್ಮೆಲೆ ನಿಂತು ಅವಳ ಕಡೆಗೆ ತಿರುಗುತ್ತಾನೆ. ಸೈರಾ ಏನೋ ಹೇಳಲು ಹೋಗುವಷ್ಟರಲ್ಲಿ ಅವನು ಕೈ ಸನೆಯಲ್ಲೇ ನಿನ್ನ ಈ ವಟವಟ ಮಾತು ನಿಲ್ಲಿಸಿ ಸ್ವಲ್ಪ ಮುಂದೆ ನೋಡು ಎಂಬಂತೆ ಸನ್ನೆ ಮಾಡ್ತಾನೆ. ಸೈರಾ ಕಣ್ಣು ಹಾಯಿಸಿ ನೋಡಿದಾಗ ಅವಳಿಗೆ ಆಶ್ಚರ್ಯ ಕಾದಿರುತ್ತದೆ. ಆಶ್ಚರ್ಯವೆಂಬಂತೆ ರೋಹಿತ್ ತಂಗಿರುವ ಹೋಟೆಲ್ ಅವರ ಕಣ್ಣೆದುರಿಗೆ ಇರುತ್ತದೆ. ಕಾಡಿನ ಶಾರ್ಟ್ ಕಟ್ ಹಾದಿಯ ಮೂಲಕ ಆರುಷ್ ಸಲೀಸಾಗಿ ಅವರನ್ನು ಗುರಿ ಮುಟ್ಟಿಸುತ್ತಾನೆ. ಸೈರಾ ಫುಲ್ ಖುಷಿಯಾಗಿ: ಓ ಮೈ ಗಾಡ್ ಆರುಷ್ ಸರ್, ನೀವು ನಿಜಕ್ಕೂ ಎಕ್ಸಲೆಂಟ್, ನಿಮ್ಮ ಡೈರೆಕ್ಷನ್ ಸೆನ್ಸ್ ಅದ್ಭುತವಾಗಿದೆ. ಅಲ್ಲಿಯವರೆಗೆ ಅವನನ್ನು ಬೈಯುತ್ತಿದ್ದ ಸೈರಾ ಈಗ ಅಷ್ಟೇ ವೇಗವಾಗಿ ಅವನನ್ನು ಹೊಗಳಲು ಶುರು ಮಾಡ್ತಾಳೆ. ಆರುಷ್ ಒಂದು ಸಣ್ಣ ಗೆಲುವಿನ ನಗು ಬೀರಿ ಹೋಟೆಲ್ ಕಡೆಗೆ ಹೆಜ್ಜೆ ಹಾಕ್ತಾನೆ. ಆರುಷ್ ಪಾರ್ಕಿಂಗ್ನಲ್ಲಿ ನಿಂತು ತನ್ನ ಡ್ರೈವರ್ಗೆ ಫೋನ್ ಮಾಡಿ ಕಾಡಿನಲ್ಲಿ ಕೆಟ್ಟು ನಿಂತಿರುವ ಕಾರನ್ನು ಮೆಕ್ಯಾನಿಕ್ ಕರೆಸಿ ಸರಿ ಮಾಡಿಸು ಎಂದು ಸೂಚನೆ ನೀಡಿ ಬರುತ್ತಾನೆ. ನಂತರ ಸೈರಾಳಿಗೆ: ನೀನು ಒಳಗೆ ಹೋಗಿ ರೋಹಿತ್ ಬಗ್ಗೆ ವಿಚಾರಿಸುತ್ತಿರೋ, ನಾನು ಬರ್ತೀನಿ ಎಂದು ಹೇಳ್ತಾನೆ. ಸೈರಾ ಹೋಟೆಲ್ ರಿಸೆಪ್ಷನ್ ಹತ್ರ ಹೋಗಿ: ಹಲೋ, ಗುಡ್ ಮಾರ್ನಿಂಗ್, ನಮಗೆ ಒಂದು ಮೀಟಿಂಗ್ ಸ್ಯೂಟ್ ಬುಕ್ ಆಗಿರಬೇಕು. ನಾನು ಆರುಷ್ ವರ್ಧನ್ ಅವರ ಕಡೆಯಿಂದ ಬಂದಿದ್ದೇನೆ ಎಂದು ಹೇಳುತ್ತಾಳೆ. ಅಷ್ಟರಲ್ಲೇ ಪೇಪರ್ ಓದುತ್ತಾ ಅಲ್ಲೇ ಕುಳಿತಿದ್ದ ಒಬ್ಬಳು ಸುಂದ್ರಿ ಆರುಷ್ ವರ್ಧನ್ ಎಂಬ ಹೆಸರು ಕೇಳಿದ ತಕ್ಷಣ ಎದ್ದು ಬರುತ್ತಾಳೆ. ಅವಳೇ ಮಾಡೆಲ್ ಕವನ. ಸೈರಾಳಿಗೆ ಅಸ್ತಲಾಗುವ ನೀಡುತ್ತಾ: ವಾಟ್, ಆರುಷ್ ವರ್ಧನ್ ಅವರು ಇಲ್ಲಿ ಸ್ಟೇ ಆಗಿದ್ದಾರಾ? ನೀವು ಅವರ ಅಸಿಸ್ಟೆಂಟ್ ಇರಬೇಕು ಅಲ್ವಾ? ಸೈರಾ ತನ್ನ ಮುಖದಲ್ಲಿ ಕೃತಕ ನಗು ಇಟ್ಟುಕೊಂಡು ಅವಳನ್ನು ಮೇಲಿಂದ ಕೆಳಕ್ಕೆ ನೋಡುತ್ತಾಳೆ. ಸೈರಾ: ಹೌದು, ನನಗೆ ನೀವು ಗೊತ್ತು.
ನೀವು ಫೇಮಸ್ ಮಾಡೆಲ್ ಅಲ್ವಾ? ಮ್ಯಾಗ್ಝಿನ್ನಲ್ಲೆಲ್ಲ ನಿಮ್ಮ ಫೋಟೋ ನೋಡಿದ್ದೇನೆ. ಅಂದ ಹಾಗೆ ನೀವು ಚೆಕ್ಔಟ್ ಆಗ್ತಿದ್ದೀರಾ ಅನಿಸುತ್ತೆ, ನಾನು ತಪ್ಪಾಗಿ ತಿಳಿದುಕೊಳ್ಳದಿದ್ದರೆ. ಕವನ: ಹೌದು, ಹೊರಡಬೇಕಿತ್ತು. ಸೈರಾ: ನಿಮ್ಮನ್ನು ಭೇಟಿಯಾಗಿದ್ದು ಖುಷಿಯಾಯಿತು. ನಾನು ಆರುಷ್ ಅವರಿಗೆ ನಿಮ್ಮ ಬಗ್ಗೆ ಖಂಡಿತ ಹೇಳ್ತೀನಿ. ರಿಸೆಪ್ಷನಿಸ್ಟ್ ಅವರೇ, ಇವರು ಲೇಡೀಸ್, ಇವರ ಚೆಕ್ಔಟ್ ಪ್ರೋಸೆಸ್ ಫಸ್ಟ್ ಮುಗಿಸ್ಬಿಡಿ ಎಂದು ಹೇಳಿ ಆರುಷ್ ಹೋಟೆಲ್ ಒಳಗೆ ಬರದಂತೆ ತಡೆಯಲು ಸಂಚು ಹೂಡುತ್ತಾಳೆ. ಸೈರಾ: ಅಲ್ಲಿಂದ ಸ್ವಲ್ಪ ದೂರ ಹೋದ ತಕ್ಷಣ ಕವನ ತನ್ನ ಮ್ಯಾನೇಜರ್ಗೆ ಫೋನ್ ಮಾಡುತ್ತಾಳೆ. ಕವನ: ನನ್ನ ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಮಾಡು. ನಾನು ಇವತ್ತು ರಾತ್ರಿ ಇಲ್ಲೇ ಸ್ಟೇ ಮಾಡ್ತಿದ್ದೀನಿ. ನಿನಗೆ ಗೊತ್ತಾ ಆರುಷ್ ವರ್ಧನ್ ಎಷ್ಟು ಹ್ಯಾಂಡ್ಸಮ್ ಮತ್ತು ರಿಚ್ ಗೊತ್ತಾ? ಇವತ್ತು ರಾತ್ರಿ ನಾನು ಅವರ ಜೊತೆ ಕಳೆಯಲೇಬೇಕು. ಈ ಮಾತುಗಳನ್ನು ದೂರದಿಂದಲೇ ಕೇಳಿಸಿಕೊಂಡ ಸೈರಾ ಬೆಚ್ಚಿ ಬೀಳುತ್ತಾಳೆ. ಅಯ್ಯೋ, ಈ ಹುಡುಗಿ ಆರುಷ್ ಸರ್ ಮೇಲೆ ಕಣ್ಣು ಹಾಕಿದ್ದಾಳೆ. ಇವಳು ಇವತ್ತು ಇಲ್ಲೇ ಇರೋದು ಡೇಂಜರ್ ಎಂದು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾಳೆ. ಅಷ್ಟರಲ್ಲಿ ಆರುಷ್ ಹೋಟೆಲ್ ಒಳಗೆ ಬರಲು ನೋಡುತ್ತಾನೆ. ಸೈರಾ ತಕ್ಷಣ ಅವನಿಗೆ ಅಡ್ಡವಾಗಿ ನಿಲ್ಲುತ್ತಾಳೆ. ಆರುಷ್: ಯಾಕೆ ಸೈರಾ, ಯಾಕೆ ಹೀಗೆ ಆಡ್ತಿದ್ದೀಯಾ? ರೋಹಿತ್ ಒಳಗಿದ್ದಾನಾ ಅಂತ ವಿಚಾರಿಸಿದ್ಯಾ? ಸೈರಾ ನಾಟಕೀಯವಾಗಿ: ಅಯ್ಯೋ ಸರ್, ತುಂಬ ಲೇಟ್ ಆಗಿಬಿಟ್ಟಿದೆ. ರೋಹಿತ್ ಈಗ ತಾನೇ ಚೆಕ್ಔಟ್ ಆಗಿ ಹೋದ್ರಂತೆ. ಆದರೆ ಅವಳ ದುರದೃಷ್ಟಕ್ಕೆ ಹೋಟೆಲ್ ಸ್ಟಾಫ್ ಒಬ್ಬ ರೋಹಿತ್ನ ಲಗೇಜ್ ಹಿಡಿದುಕೊಂಡು ಅಲ್ಲಿಗೆ ಬರುತ್ತಾನೆ. ಸ್ಟಾಫ್: ಇಲ್ಲ ಮೇಡಮ್, ರೋಹಿತ್ ಸರ್ ಇನ್ನೂ ಇಲ್ಲೇ ಇದ್ದಾರೆ. ಈಗೋ ನೋಡಿ, ಅವರ ಲಗೇಜ್ ಇಲ್ಲೇ ಇದೆ. ಅವರು ಇನ್ನೂ ರೂಮ್ ಖಾಲಿ ಮಾಡಿಲ್ಲ ಎಂದು ನಿಜ ಹೇಳಿಬಿಡ್ತಾನೆ. ಸೈರಾ ಮುಖ ಸಣ್ಣದಾಗುತ್ತದೆ. ಆರುಷ್ ಅವಳನ್ನು ಅನುಮಾನದಿಂದ ನೋಡುತ್ತಾನೆ. ಆರುಷ್ ಮತ್ತು ಸೈರಾ ಹೋಟೆಲ್ ರೂಮ್ಗೆ ಬರುತ್ತಾರೆ. ರೂಮ್ ತುಂಬ ವಿಶಾಲವಾಗಿದ್ದು ಅತ್ಯಂತ ಐಷಾರಾಮಿ ಆಗಿರುತ್ತದೆ. ಆರುಷ್: ಸೈರಾ: ದಾರಿಯಲ್ಲಿ ಕೆಸರಾಗಿ ಮೈಮೇಲೆಲ್ಲ ಗಲೀಜಾಗಿದೆ. ನಾನು ಮೊದಲು ಸ್ನಾನ ಮಾಡಬೇಕು ಎನ್ನುತ್ತಾ ಅಲ್ಲಿಂದ ಸ್ಟಾಫ್ಗೆ ಟಿಪ್ಸ್ ಕೊಟ್ಟು ಒಳಗೆ ಹೋಗುತ್ತಾನೆ. ಆರುಷ್ ಹೋದ ತಕ್ಷಣ ಸೈರಾ ಸ್ಟಾಫ್ನನ್ನು ಅಡ್ಡಗಟ್ಟುತ್ತಾಳೆ. ಸೈರಾ: ಇತ್ತ ಕೊಡು ಆ ದುಡ್ಡನ್ನು ಎಂದು ಅವನ ಕೈಯಲ್ಲಿದ್ದ ಟಿಪ್ಸ್ ಕಿತ್ತುಕೊಳ್ಳುತ್ತಾಳೆ. ಸ್ಟಾಫ್: ಯಾಕೆ ಮೇಡಮ್, ಏನಾಯಿತು? ಸೈರಾ: ಯಾಕೆ, ನಾನು ನಿನಗೆ ಬುದ್ಧಿ ಇಲ್ವಾ? ಯಾರಾದರೂ ಏನೋ ಹೇಳ್ತಿರ್ಬೇಕಾದ್ರೆ ಮಧ್ಯ ಬಂದು ಸತ್ಯ ಹೇಳಿ ನನ್ನ ಪ್ಲ್ಯಾನ್ ಹಾಳು ಮಾಡ್ತೀಯಾ? ಹೋಗು ಇಲ್ಲಿಂದ ಎಂದು ಅವನನ್ನು ಗದರಿಸಿ ಕಳಿಸ್ತಾಳೆ. ಆ ದುಡ್ಡನ್ನು ತನ್ನ ಪರ್ಸ್ ಒಳಗೆ ಇಟ್ಟುಕೊಂಡು ರೂಮ್ ಬಾಗಿಲು ಹಾಕ್ತಾಳೆ. ಆರುಷ್ ಸ್ನಾನಕ್ಕೆ ಹೋಗುವ ಮುನ್ನ ತನ್ನ ಬಟ್ಟೆಗಳನ್ನೆಲ್ಲ ಹೊರಗೆ ಬಿಟ್ಟಿರುತ್ತಾನೆ. ಸೈರಾ ಆ ಬಟ್ಟೆಗಳನ್ನು ನೋಡಿ ಈ ಬಟ್ಟೆಗಳನ್ನು ಇಲ್ಲಿಂದ ಮಾಯ ಮಾಡಿದರೆ ಹೇಗೆ ಎಂದು ಯೋಚಿಸುತ್ತಾ ಅವನ್ನು ಎತ್ತಿಕೊಳ್ಳಲು ಹೋಗುತ್ತಾಳೆ. ಅಷ್ಟರಲ್ಲಿ ಆರುಷ್ ಕೇವಲ ಟವೆಲ್ನಲ್ಲಿ ಹೊರಗೆ ಬರ್ತಾನೆ. ಅವನ ಸುಂದರವಾದ 6 ಪ್ಯಾಕ್ ಬಾಡಿ ಮತ್ತು ಎದೆಯ ಮೇಲಿರುವ ಟ್ಯಾಟೂ ನೋಡಿ ಸೈರಾ ಒಂದು ಕ್ಷಣ ಮೌನವಾಗ್ತಾಳೆ. ಸೈರಾ: ಸರ್, ಈ ಟ್ಯಾಟೂ ಆರುಷ್, ಇದು ನಾನು ತುಂಬ ಹಿಂದೆಯೇ ಹಾಕಿಸಿಕೊಂಡಿದ್ದೆ ಎಂದು ಹೇಳುತ್ತಾ ತನ್ನ ಬಟ್ಟೆ ಹುಡುಕುತ್ತಾನೆ. ಸೈರಾ: ರೋಹಿತ್ ಎಲ್ಲಿದ್ದಾನೆ? ಅಪಾಯಿಂಟ್ಮೆಂಟ್ ತಗೊಂಡಿದ್ದೀಯಾ? ಸೈರಾ ಗಾಬರಿಯಿಂದ: ಹಾಂ ತಗೋಬೇಕು ಸರ್, ನಿಮ್ಮ ಬಟ್ಟೆಗಳು ಗಲೀಜಾಗಿವೆ ಅಲ್ವಾ, ಅದಕ್ಕೆ ಡ್ರೈ ಕ್ಲೀನ್ ಕೊಡೋಣ ಅಂತ ತಗೊಂಡೆ. ಆರುಷ್: ಡ್ರೈ ಕ್ಲೀನ್ ಬೇಡ ಸೈರಾ, ಅವರು ತುಂಬ ಲೇಟ್ ಮಾಡ್ತಾರೆ. ನಾವು ರೋಹಿತ್ ನನ್ನ ಈಗಲೇ ಭೇಟಿಯಾಗಬೇಕು, ಕೈಯಲ್ಲೇ ವಾಶ್ ಮಾಡಿದರೆ ಸಾಕು. ಸೈರಾ: ಅಯ್ಯೋ ಇಲ್ಲ ಸರ್, ನಾನು ಬೇಗ ತಂದು ಕೊಡಲು ಹೇಳ್ತೀನಿ. ನೀವು ಬೇಕಿದ್ರೆ ಇನ್ನೊಂದು ಬಾರಿ ಸ್ನಾನ ಮಾಡಿ ಎಂದು ಹೇಳಿ ಬಟ್ಟೆಗಳನ್ನು ಹಿಡಿದು ರೂಮ್ನಿಂದ ಹೊರಗೆ ಓಡುತ್ತಾಳೆ. ಸೈರಾ ನೇರವಾಗಿ ಲಾಂಡ್ರಿ ಸೆಕ್ಷನ್ಗೆ ಹೋಗಿ ಬಟ್ಟೆಗಳನ್ನು ಕೊಡುತ್ತಾಳೆ. ಸೈರಾ: ಇದು 208 ರೂಮ್ ಬಟ್ಟೆಗಳು. ಇದನ್ನು ರೆಡಿ ಮಾಡಿಕೊಡಲು ಎಷ್ಟು ಸಮಯ ಬೇಕು? ಸ್ಟಾಫ್: ಕೇವಲ 15 ನಿಮಿಷ ಮೇಡಮ್. ಸೈರಾ ಮನಸ್ಸಿನಲ್ಲೇ 15 ನಿಮಿಷವಾದರೆ ಇವನು ಈಗಲೇ ರೋಹಿತ್ನನ್ನು ಭೇಟಿಯಾಗ್ತಾನೆ. ವೇದಿಕ್ ಸರ್ ಕೆಲಸ ಕೆಡುತ್ತೆ ಎಂದು ಅಂದುಕೊಂಡು ಪೆಚ್ಚಾಗಿ ನಗುತ್ತಾಳೆ. ಸೈರಾ: ಅಯ್ಯೋ ಅಷ್ಟು ಬೇಗ ಬೇಡಪ್ಪ, ನೀವು ನಿಧಾನವಾಗಿ ನೀಟಾಗಿ ವಾಶ್ ಮಾಡಿ ಐರನ್ ಮಾಡಿ ಸಾಯಂಕಾಲ ಕೊಟ್ಟರು ಪರವಾಗಿಲ್ಲ. ನಾವು ಇವತ್ತು ಇಡೀ ರಾತ್ರಿ ಇಲ್ಲೇ ಇರ್ತೇವೆ, ನಿಮಗೇನು ಅವಸರ ಇಲ್ಲ ಅಲ್ವಾ? ಅವಳ ಮಾತನ್ನು ಕೇಳಿ ಆ ಸ್ಟಾಫ್ ಅಚ್ಚರಿಯಿಂದ ಅವಳ ಮುಖ ನೋಡ್ತಾನೆ. ಸೈರಾ ಓಕೆ ತಾನೆ ಎಂದು ಕೇಳಿದಾಗ ಅವನು ಗೊಂದಲದಲ್ಲೇ ತಲೆಯಾಡಿಸುತ್ತಾನೆ. ಸೈರಾ ವಿಜಯದ ನಗೆ ಬೀರುತ್ತಾ ಅಲ್ಲಿಂದ ಹೊರಡುತ್ತಾಳೆ. ಸೈರಾ ಲಾಂಡ್ರಿ ಸೆಕ್ಷನ್ನಿಂದ ಬರುತ್ತಿದ್ದಾಗ ಹಾದಿಯಲ್ಲೇ ರೋಹಿತ್ನ ಮ್ಯಾನೇಜರ್ ಎದುರಾಗುತ್ತಾಳೆ. ಸೈರಾ ತಕ್ಷಣ ಅವಳನ್ನು ನಿಲ್ಲಿಸಿ ಮಾತನಾಡಿಸ್ತಾಳೆ. ಸೈರಾ: ಹಲೋ ರೋಹಿತ್ ಸರ್, ಒಳಗಿದ್ದಾರಾ? ಮ್ಯಾನೇಜರ್ ಸೈರಾಳನ್ನು ಅನುಮಾನದಿಂದ ನೋಡುತ್ತಾ: ಹೌದು, ಒಳಗೆ ಇದ್ದಾರೆ. ಯಾಕೆ, ಏನಾದರೂ ಮೆಸೇಜ್ ಇದೆಯೇ? ಸೈರಾ ತನ್ನ ಮನಸ್ಸಿನಲ್ಲಿ ಲೆಕ್ಕಾಚಾರ ಹಾಕ್ತಾಳೆ. ಈಗಲೇ ವಿಷಯ ಹೇಳಿದರೆ ಆರುಷ್ ಬಟ್ಟೆ ಇಲ್ಲದೆ ರೂಮ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ರೋಹಿತ್ ಬೇರೆ ಯಾರನ್ನಾದರೂ ಭೇಟಿಯಾದರೆ ಆ ಗ್ಯಾಪಲ್ಲಿ ನನಗೆ ಸುಲಭ ಅಂದುಕೊಂಡ. ಸೈರಾ: ಹಾಂ, ವಿಷಯ ಇದೆ, ಆದರೆ ನಾನೇ ಸ್ವಲ್ಪ ಸಮಯ ಬಿಟ್ಟು ಬಂದು ಹೇಳ್ತೀನಿ. ಈಗ ಅವರು ಬ್ಯುಸಿ ಇರ್ಬೋದು ಅಲ್ವಾ? ಓಕೆ, ನಾನೇ ಆಮೇಲೆ ಬರ್ತೀನಿ. ಹೀಗೆ ಹೇಳಿ ಸೈರಾ ಅಲ್ಲಿಂದ ಜಾರಿಕೊಳ್ಳುತ್ತಾಳೆ. ಮ್ಯಾನೇಜರ್ ಅವಳು ಹೋದ ಹಾದಿಯನ್ನೇ ನೋಡುತ್ತಾ ಯಾರೋ ವಿಚಿತ್ರವಾಗಿ ಇದ್ದಾಳೆ ಅಂದುಕೊಂಡು ರೋಹಿತ್ ರೂಮ್ ಕಡೆ ಸಾಗುತ್ತಾಳೆ.
ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕತೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.